ಇರ್ಲಿ ನನ್ಗೊಂದ್ ಕೈ ಹಾಕ್ರಪ್ಪ. ಯೋ ಕಪ್ನಯ್ಯ, ಇಸ್ಪೀಟ್ ಆಟದಲ್ಲಿ ಯಾವನನ್ನ ಸಾಲ ಕೊಟ್ರೆ ಸಾಲ ಕೊಟ್ಟವನ ಮನೆ ಎತ್ ಕೊಟ್ಟೋಯ್ತದೆ. ಓಹೋ ಇಸ್ಪೀಟಲ್ಲೂ ಇದಂತ ಎಡ್ಡನ್ ಮಗನ ಯಾವ ಇಸ್ಕೂಲ್ ಕಲ್ತ ಈ ಪಾಠನ? ಏ ಡ್ರಮ, ಈಗ ನನ್ ಕೈ ಹಾಕ್ತಿಲ್ಲ ನೀನು. ಇಸ್ಕೊಂಡಿರೋ ಸಾಲನೇ ಇನ್ನೂ ಕೊಟ್ಟಿಲ್ಲ, ನಿನ್ಗಾರ ಹಾಕ್ತಾರ ಎದ್ದೋಗ. ಶೋನಾ ನನ್ ಮಕ್ಳಿಗೆ ಸರಿಯಾ ಪೆಟ್ದ. ಅಣ್ಣಯ್ಯ ಏನ್ ತಮ್ಮಯ್ಯ? 100 ರೂಪಾಯಿ ಚಿಲ್ಡ್ರೆ ಕೊಡ್ರಿ ಅಣ್ಣಯ್ಯ. ಚಿಲ್ರೆ ಚಿಲ್ರೆ 2 ನಿಮಿಷ ಕೊಡ್ತೀನಿ. ಬಾಲಿ ಕುತ್ಕೋ, ಬಾಲಿ ಕುತ್ಕೋ ಕುತ್ಕೋ ಕುತ್ಕೋ. ಏ ಸರ್ಕಾಳ್ರ ನಿನ್ನ ಸರ್ಕಾಳ್ರ ಹಾಕ ಹಾಕಲೇ ಹಾಕ. ಇವ್ರಿಗೊಂದ್ ಕೈ ಹಾಕೋ. ಆಯ್ತಾಯ್ತು. ಅಣ್ಣಯ್ಯ ಏನ್ ತಮ್ಮಯ್ಯ? ಬಸ್ ಬರೋ ಟೈಮ್ ಆಯ್ತು, ಹೊಸಿ ಬೇಗ ಚಿಲ್ಡ್ರೆ ಕೊಡ್ತೀರಾ? ನಮ್ ತಾಯಿ ಸತ್ವಾಗ್ಲು ನಮ್ಮೂರಲ್ಲಿ ಗೌರ್ಮೆಂಟ್ ಬಸ್ಸು ಟೈಮಿಗೆ ಸರಿಯ ಬರಲ್ಲ. ಒಂದ್ 5 ನಿಮಿಷ ತರ್ಕ ನಿಮ್ಗೊಂದ್ 1000 ರೂಪಾಯಿ ಜನ ಕೊಡ್ತೀನಿ. ಸರಿ ಅಣ್ಣಯ್ಯ. ತರ್ಕ ಶೋ ಅಣ್ಣಯ್ಯ, ಅದೃಷ್ಟ ಸ್ವಲ್ಪದ್ರಲ್ಲಿ ಮಿಸ್ ಆಗೋಯ್ತು. ಇಸ್ಪೀಟ್ ಆಸೆ ಏನಾದ್ರು ಬಂದ್ಬಿಟ್ಟಿದ್ರೆ ನಾವೇ ಸೋ ಮಾಡಬಹುದಿತ್ತು ಅಲ್ವಾ? 50 ಹೋಯ್ತು. ಹೋಯ್ತು ನೋಡ್ರಣ್ಣಯ್ಯ, ಈಗ ನಾವು ಸೋತು ಅಂತ ಎದುರ್ಕೊಂಡ್ ಕುಂತ್ಕೊಂಡ್ಬಿಟ್ರೆ ಗೆಲ್ಲಕ್ ಆಯ್ಕಿಲ್ಲ. ಈಗ ಗೆದ್ರೆ ಎಷ್ಟು ಸಿಗ್ತದೆ? ಒಂದು 200. ಸೋತ್ರ ಎಷ್ಟೋಯ್ತದೆ? ಒಂದು 50. 50ಯ್ಯ? ಅಣ್ಣಯ್ಯ ಬಸ್ ಬರೋ ಟೈಮ್ ಆಯ್ತು, ಚಿಲ್ಡ್ರೆ ಕೊಡ್ತೀರಾ? ಬಸ್ ಬರೋ ಟೈಮ್ ನಂಗೆ ಗೊತ್ತು ತಮ್ಮಯ್ಯ. ಸುಮ್ ಕೂತ್ಕೊಳ್ಳಪ್ಪ. ಅಣ್ಣಯ್ಯ ಅದ್ಯಾಕ್ ಬಿಡಕ್ ಹೋಯ್ತಿರಿ? ಇಸ್ಪೀಟ್ ಆಸು ಓದಾಟಕ್ ನಮಗ್ ಬೇಕಾಗಿದ್ದು, ಈ ಆಟಕ್ ಬೇಕಾಗಿಲ್ಲ. ಅದನ್ನ ಬಿಟ್ಬಿಡಿ. ನಮಗ್ ಬೇಕು. ನಿಮ್ಗೊಂಚೂರು ಗೊತ್ತಾಗಿಲ್ಲ ಕಂಡ್ಬಿಡಿ. ಅದೃಷ್ಟ ಅಂದ್ರೆ ಹಿಂಗಿರ್ಬೇಕು. ಶೋ ಇನ್ನ 50 ಹೋಯ್ತಾ? ಹೋಯ್ತು. ಅಣ್ಣಯ್ಯ 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 ನನ್ 100 ರೂಪಾಯಿ ಚಿಲ್ಡ್ರೆ ಕೊಡ್ರಣ್ಣಯ್ಯ, ಬಸ್ ಗೊತ್ತಾಯ್ತದ, ನಾನು ಹೋಗ್ಬೇಕು. ಯಾವ್ರಿಗೆ ಹೋಗ್ಬೇಕು ತಮ್ಮಯ್ಯ? ಜಾಂಡ್ರಳ್ಳಿಗೆ. ಅಯ್ಯೋ ದಡ್ಡ, ಈಗ ನಾವಿಬ್ರು ಹೋಟ್ಲಿಗೆ ಹೋಗ್ತೀವಿ, ತಿಂಡಿ ತಿಂತೀವಿ. ಅವ್ರೇನ್ ಮಾಡ್ತಾರೆ? ಅವ್ನ್ ಬಿಲ್ ಕೊಡ್ತಾನೆ, ನಾವು ಕಾಸು ಕೊಡ್ತೀವಿ, ಹೊಂಟೋಯ್ತಿರ್ತೀವಿ. ಅಷ್ಟೇ ಅಲ್ವಾ? ನಾನ್ ತಿಂದೆ, ನಿಮ್ ಬಿಲ್ ಕೊಟ್ಟೆ, ಬರ್ಲಾ? ಅಣ್ಣಯ್ಯ ಬೇಗ ದುಡ್ಡು ಕೊಡ್ರಣ್ಣಯ್ಯ, ನಾನು ಊರ್ಗ್ ಹೋಗ್ಬೇಕು, ಬಸ್ ಗೊತ್ತಾಯ್ತದೆ. ನೀನ ಕಣ್ಣಾರೆ ನೋಡ್ದಲ್ಲಪ್ಪ ದುಡ್ಡೆಲ್ಲ ಹೋಗಿದ್ದು. ನಿಮ್ ದುಡ್ಡು ನಷ್ಟ ಆದ್ರೆ ನಾನೇನ್ ಮಾಡಕ್ಕಾಯ್ತದೆ? ನನ್ ದುಡ್ಡು ನಾನು ಕೊಟ್ಬಿಡೆ. ಈಗ ನಷ್ಟ ಆಗಿರೋದು ಯಾರಿಗೆ? ನಿಮ್ಗೆ. ದುಡ್ಡು ಯಾರ್ದು? ನಂದು. ನಿಜವಾಗ್ಲೂ ನಷ್ಟ ಆಗಿರೋದು ಯಾರಿಗೆ? ನನಗೆ. ಅದ್ನೆಲ್ವಾ ನಂಗೆ ಇಷ್ಟೊತ್ತು ನಿಂಗೆ ಹೇಳಿದ್ದು. ಹಂಗಂತೀರಾ? ಬರ್ಲಾ ಅನ್ಭವಿಸ್ಕೊ. ಅಯ್ಯೋ ಏನೇನ ತಲೆ ಕೆಡಿಸ್ತಾವ್ರಲ್ಲ ಅವರು. ಅಣ್ಣಯ್ಯ 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 ಹೊಸಿ ನಿಂತ್ಕೊಂಡ್ರೆ ಅಣ್ಣಯ್ಯ. ಅಣ್ಣಯ್ಯ ಅಣ್ಣಯ್ಯ ಹೊಸಿ ಸಾಯಿಸ್ಬಿಡ್ತಾನೆ ಈ ಕಪ್ಪನ ಬಗ್ಗೆ ಏನಂತ ತಿಳ್ಕೊಂಡಿದ್ಯಾ? ಅಣ್ಣಯ್ಯ ನೀವು ನನಗೆ 100 ರೂಪಾಯಿ ಚಿಲ್ಲರೆ ಕೊಡದೆ ಹೋದ್ರು ಪರವಾಗಿಲ್ಲ, 5 ರೂಪಾಯಿ ಇದ್ರೆ ಕೊಟ್ಬಿಡಿ, ಬಸ್ ಇಟ್ಕೊಂಡು ಜಾಟ್ರಳ್ಳಿ ಹೊಂಟೋಯ್ತೀನಿ. ಈಗಂತೂ ಬಸ್ ಐತೆ, ಬಸ್ಸಲ್ಲಿ ಹೋಗ್ಬಿಡ್ತೀಯಾ? ಒಂದ್ ಪಕ್ಷ ಬಸ್ಸೇ ಕಂಡಿಡ್ದಿರಲ್ಲ, ಅವಾಗ ಏನ್ ಮಾಡ್ತಿದ್ದೆ? ಶಿವ ಅಂತ ನಡ್ಕೊಂಡು ಹೋಗ್ಬಿಡ್ತಿದ್ದೆ. ಹಂಗೆ ಬಸ್ಸೇ ಕಂಡಿಡ್ದಿಲ್ಲ ಅಂತ ತಿಳ್ಕೊಂಡು ಶಿವ ಅಂತ ನಡ್ಕೊಂಡು ಹೋಗ್ಬಿಟ್ರೆ ಜಾಂಡ್ರಳ್ಳಿ ಸಿಕ್ಬಿಡ್ತದೆ. ಅದಕ್ಕೆ ನಮ್ ತಾತ ಹೇಳ್ತಾ ಇದ್ದಿದ್ದು, ಈ ಕುಡುಕರ್ನ ಜೂಜಾಡೋರ್ನೆಲ್ಲ ನಂಬೇಡ ಅಂತ. ಅಪ್ಪ ನರಸಿಂಹಸ್ವಾಮಿ, ಈ ಜಾಂಡ್ರಳ್ಳಿ ಅವ್ರನ್ನೆಲ್ಲ ದಡ್ರನ್ ಮಾಡ್ಬಿಟ್ಟಲ್ಲೋ ತಂದೆ. ಯಾರೀ ಸೀರೆ ನಂಗೆ ಗಾಳಿಗೆ ಹಾರಕ್ ಬಿಟ್ಟಿರೋದು? ಆ ಮುಳ್ಳಿಂದ ನನ್ನ ಸೀರೆ ಬಿಡಿಸ್ಕೊಡಿ. ಆಕಾಶದ ಮೈಗೆಲ್ಲ ನೀಲಿ ಬಣ್ಣ ಹಚ್ಚಿದಂಗೆ ನೀನ್ ಮೈಗೆಲ್ಲ ಅರ್ಶನ ಹಚ್ಕೊಂಡು ನಿಂತಿದ್ಯಾ? ಒಂದ್ ಹೆಣ್ಣು ಮೈ ಪೂರ್ತಿ ಅರಿಶಿನ ಹಚ್ಕೊಂಡ್ರೆ ಏನರ್ಥ ಗೊತ್ತಾ? ಗೊತ್ತಿಲ್ವೇ? ತಾನು ಇಷ್ಟಪಟ್ಟವ್ರನ್ನ ಮನಸ್ಸಿನಲ್ಲಿ ನೆನೆಸ್ಕೊಂಡು ಮೈ ಪೂರ್ತಿ ಅರಿಶಿನ ಹಚ್ಕೊಂಡ್ರೆ ಇಷ್ಟಪಟ್ಟವ್ರ ಮನಸ್ಸಿನಲ್ಲಿ ಪ್ರೀತಿ ಜಾಸ್ತಿ ಆಗುತ್ತಂತೆ.
ಓಹೋ, ಹುಡುಗರು ಹಚ್ಕೊಂಡ್ರೆ ಇಷ್ಟ ಆದವ್ರು ಸಿಗ್ತಾರಾ? ಇದು ಹುಡುಗಿರಿಗೆ ಮಾತ್ರ. ಹುಡುಗರಿಗೆ ಧೈರ್ಯ ಜಾಸ್ತಿ ಅಲ್ವಾ, ನೇರವಾಗಿ ಹೇಳ್ಬಿಡ್ತಾರೆ. ಆದ್ರೆ ಹುಡುಗಿರು ಮನಸ್ಸಲ್ಲಿರೋ ಮಾತನ್ನ ಈ ರೀತಿನೇ ತೋರಿಸ್ಕೋಬೇಕು, ಅರ್ಥ ಮಾಡ್ಕೋಬೇಕು ಅಷ್ಟೇ. ಹಂಗಾರೆ ನೀನು? ಒಂದು ಹೆಣ್ಣಿಗೆ ಅವಳ ಗಂಡನಿಗಿಂತ ಜಾಸ್ತಿ ಅಂಟ್ಕೊಂಡಿರೋದು ಅವಳ ಸೀರೆನೇ ಅಂತ ನಮ್ಮ ಮನೆಯವ್ರು ಹೇಳ್ತಾರೆ. ಅದಕ್ಕೆ ನನ್ ಸೀರೆ ಗಾಳಿಗೆ ಹಾರ್ಕೊಂಡು ಬಂದು ನಿಮ್ ಮುಳ್ಳಿಗೆ ಸಿಕ್ಕಾಕೊಂಡಿದೆ. ಈ ಸೀರೆಗಿರೋ ಧೈರ್ಯ ನಿಮ್ಗಿಲ್ವೇ? ಇದು ಮುಳ್ಳಲ್ಲ, ನನ್ನ ಎದೆಗೂಡು. ನಿನ್ನ ಸೀರೆ ಹಾರ್ಕೊಂಬಂದಾಗೆ ನಿನ್ನ ಮನಸ್ಸು ಹಾರ್ಕೊಂಬಂದು ನನ್ನ ಎದೆಗೂಡನ್ನ ಯಾವತ್ತೋ ಸೇರ್ಕೋತು. ನಿನ್ನ ಅರ್ಶನ ಈ ಸೀರೆಗೆ ಅಂಟ್ಕೊಂಡಾಗೆ ಈಗ ನನ್ನ ಮನಸ್ಸಿಗೆ ಅಂಟ್ಕೊಂಡಿದೆ. ನಿನ್ ಮನ್ಸಲ್ಲಿ ಗೌರಿ ಇದ್ಲ? ಹಾಗಾದ್ರೆ ನಾನ್ ಮಾತ್ರ ನಿನ್ನ ಇಷ್ಟಪಡ್ತಿದ್ನ? ಒಂದೇ ಒಂದ್ಸಲ ನೀನ್ ನನಗಿಷ್ಟ ಇಲ್ಲ ಅಂತ ಒಂದು ಮಾತಂದಿದ್ರೆ ಸರಿ ಮಾಮ, ನಾನ್ ನಿನ್ನ ಇಷ್ಟಪಟ್ಟಿದ್ರೆ ನೀನ್ ನನಗ್ ಸಿಗ್ತಾ ಇದ್ದೆ. ಆದ್ರೆ ನಾನ್ ಬರೀ ಆಸೆ ಪಟ್ಟೆ. ಇಷ್ಟನೇ ಬೇರೆ, ಆಸೆನೆ ಬೇರೆ. ನಾನ್ ಯಾಮಾರಿದ್ದಲ್ದೆ ನಿನ್ನೂ ಯಾಮಾರಿಸಿ ಪುಟ್ಲಕ್ಷ್ಮಿನೂ ಯಾಮಾರಿಸ್ಬಿಟ್ಟೆ. ನೀನ್ ನನಗ್ ಸಿಗ್ತೀಯ ಅನ್ನೋ ಆಸೆ ಇಟ್ಕೊಂಡು ಪತ್ರದಲ್ಲಿರೋ ವಿಷಯನ ಬಿಟ್ಟು ನನ್ ಮನ್ಸಲ್ಲಿರೋ ವಿಷಯನ ಓದ್ದೆ. ಅದಕ್ಕೆ ಆ ದೇವ್ರು ನನ್ನ ಹಣೆ ಬರನ ನೀರ್ ಮೇಲೆ ಬರ್ದ್ಬಿಟ್ಟ. ಮಾಮ, ಇನ್ಮೇಲೆ ನನ್ನಿಂದ ನಿನ್ಗೆ ಯಾವ ತೊಂದ್ರೆನೂ ಬರೋದಿಲ್ಲ. ನನಗೋಸ್ಕರ ನನ್ನ ಅಣ್ಣ ಪುಟ್ಲಕ್ಷ್ಮಿನ ಮದುವೆ ಆಗ್ಲಿಲ್ಲ. ಆದ್ರೆ ಈಗ ನಿಮಗೋಸ್ಕರ ನನ್ಗಿಷ್ಟ ಇಲ್ಲದೆ ಹೋದ್ರು ನಾನು ಬೇರೆಯವ್ರನ್ನ ಮದುವೆ ಆಗ್ತೀನಿ. ಮಾಮ, ಗೌರಿ ವಿಷಯದಲ್ಲಿ ನನಗ್ ಮಾಡ್ದಾಗ ಮಾಡ್ಬೇಡ. ನಿನ್ ಮನ್ಸಲ್ಲಿ ಏನಿದ್ಯೋ ಗೌರಿಗೆ ಹೇಳ್ಬಿಡು. ಓಹೋ ಆನಂದ, ಸಿದ್ಧ, ಬೆಂಕಿ ಬಣ್ಣ ಕೊಡ. ಅಯ್ಯೋ, ಬೆಂಕಿ ಬಣ್ಣನ ತರ್ಲಿಲ್ವಲ್ಲಣ್ಣ? ತರ್ಲಿಲ್ವಾ? ಏಯ್, ನಿಂತವಾಯ್ತಾನ? ಇಲ್ಲ ಕಣ್ಣ, ತಂದಿಲ್ಲ. ನೀನು ತರ್ಲಿಲ್ವಲ್ಲ? ಅಯ್ಯೋ, ಏನ್ ಮಾಡ್ದೆ ಈಗ? ಇನ್ನು ಸುಡ್ಲಿಲ್ಲ ಅಂದ್ರೆ ಯಜಮಾನ್ರು ಬೈತಾರೆ. ಮಗನೇ, ಇಲ್ಲಿದ್ಯಾ? ಮಾಡ್ತೀನಿ ತಡಿ. ಊರಾಗ ಹೋಗಿ ಬೆಂಕಿ ಬಣ್ಣ ತಗೊಂಬ ಹೋಗಿ. ಈಗ ತತ್ತೀನಿ ಹಿಡ್ಕ. ಲೇ ಗುಡಣ, ಬೆಂಕಿ ಬಣ್ಣ ತರ ಕೂರ್ಕೋಬೇಕಲ್ಲ? ಮತ್ ಹೆಂಗಣ್ಣ ಸುಡೋದು? ಅಯ್ಯೋ, ನಮ್ ಬೆಂಕಿ ಮಾದೇ ಒಪ್ನಾರಿಲ್ವಾ? ಹೌದು. ಹಿಂಗಂದ್ರೆ ಬೆಂಕಿ ಬರ್ತದೆ, ಹಿಂಗಂದ್ರೆ ಬೆಂಕಿ ಬರ್ತದೆ. ಮತ್ ಅವ್ನು ಈಗೆಲ್ಲ ಅಣ್ಣ ಸಿಗ್ತಾನೆ? ಆಗೋ, ಅಲ್ಲಿ ನೋಡಿ ತಪಸ್ಸು ಕುಂತವ್ರೆ. ಓ ಬೆಂಕಿ ಮಾದೇ ಏ ನೀವ ಸ್ವಾಮಿ, ತೊಳ್ಕೊಂಡ್ಬಿಡ್ತೀನಿ. ಅದನ್ನ ಆಮೇಲೆ ಮಾಡ್ಕೊಳ್ಳಂತೆ. ಇದು ಬನ್ನಿ ಸ್ವಾಮಿ, ಬನ್ನಿ ಸ್ವಾಮಿ. ಆಯಿ ಹೋಗಕ್ಕೂ ಬಿಡಲ್ವಲ್ಲಪ್ಪ ನಿನ್ ಮಕ್ಳು. ಬಂದೆ. ಬನ್ನಿ ಸ್ವಾಮಿ ನೀವು. ಯಾವ ಯಾವ ಸಂದರ್ಭದಲ್ಲಿ ಯಾರ್ಯಾರನ್ನ ಎಬ್ಸಿ ಕರಿಬೇಕು ಅನ್ನೋ ಒಂದು ವ್ಯವಸ್ಥೆ ಬೇಡವನ್ರಯ್ಯ. ಹ್ಯಾಪಿಯಾಗಿ ಆಯಿ ಹೋಗಕ್ಕೂ ಬಿಡಲ್ವಲ್ರಯ್ಯ. ಅಲ್ಲ ಸ್ವಾಮಿ, ಈ ಕಳ್ಳೆಗೆ ಬೆಂಕಿ ಹಚ್ಬೇಕು, ಬೆಂಕಿ ಪಟ್ಟ ಇಲ್ಲ, ಅದಕ್ಕೆ ಅವ್ನು ಊರ್ಗೋಬೇಕು ಅಂತವನೆ. ನೀವು ಹಿಂಗಂದ್ರೆ ಬೆಂಕಿ ಬರ್ತದೆ, ಹಿಂಗಂದ್ರೆ ಬೆಂಕಿ ಬರ್ತದೆ. ಹಿಂಗ ಉಜ್ಬಿಟ್ಟು ಬೆಂಕಿನ ಹಚ್ಬಿಡಿ ಅಷ್ಟೇ ತಾನೆ. ಯಾವ್ದು ಸೆಟಪ್ ಇಲ್ದೆ ಬಂದ್ಬಿಟ್ನಲ್ಲಪ್ಪ.
ಕೈಯಲ್ಲಿ ಚೊಂಬಿಡ್ಕೊಂಡು ನೋಡಿ ಸ್ವಾಮಿ, ನೀವು ಕಂಡು ಟೈಮಲ್ಲಿ ನನ್ನ ಕೈಯಲ್ಲಿ ಬೆಂಕಿ ಬರ್ಸು ಅಂದ್ರೆ ನನ್ನ ಕೈಲಿ ಆಗಲ್ಲ. ನನ್ಗೆ ಅರ್ಜೆಂಟ್ ಕೆಲಸ ಇದೆ, ಅರ್ಧದಲ್ಲಿ ಬಿಟ್ಟು ರೇ ಬಂದಿದ್ದೀನಿ. ರೇ ರೇ ಬೆಂಕಿ ಮಾದೇವ್ ಅಂತಾರೆ. ಹಂಗಾರೆ ನಿಮ್ ಹೆಸರನ್ನ ಬೆಂಕಿ ಮಾದೇವ್ ಅಂತ ಇಟ್ಕೊಂಡಿದ್ದೀರಿ, ತಿಪ್ಪೆ ತಮ್ಮನ ಅಂತ ಇಟ್ಕೊಂಡ್ಬಿಡ್ರಿ. ಇವ್ನ ಯಾವನೇ ಒಂದು ಲೂಸ್ ಗಿರಾಕಿ ಯೋ ನಾಗಪ್ಪ ಅಂತ ಹೆಸರು ಇಟ್ಕೊಂಡಿರ್ತಾರೆ. ಹಂಗನ್ಬಿಟ್ಟು ಅವ್ನು 24 ಗಂಟೆ ಉತ್ತದಲ್ಲೇ ಊದ್ಕೊಂಡಿರ್ತಾನ. ಅಕ್ಕಿ ಲಕ್ಕಮ್ಮ ಅಂತ ಇಟ್ಟಿರ್ತಾರೆ. ಹಂಗನ್ಬಿಟ್ಟು ರೆಕ್ಕೆ ಇಟ್ಕೊಂಡು ಅಯ್ಯಮ್ಮ ಹಾರಾಡ್ತಿರ್ತಾಳ. ಲೋ 6 ಗಂಟೆ ಮೇಲೆ ಸೂರ್ಯ ಹೊರಟೋಗ್ತಾನೆ, ರಾತ್ರಿ ಸೂರ್ಯ ಬಾ ಅಂದ್ರೆ ಬರ್ತಾನ. ಅದೇ ತರ ಎಲ್ಲದಕ್ಕೂ ಒಂದು ಟೈಮ್, ಒಂದು ವ್ಯವಸ್ಥೆ ಇದೆ. ಆ ಟೈಮ್ ಬಂದಾಗ ನಾ ಮಾಡಿ ತೋರಿಸ್ತೀನಿ. ನನ್ನ ಬಿಟ್ಟು ನಿಂತ್ಕಲಯ್ಯ, ಅದಂಗಯ್ಯ ಬಿಟ್ಬಿಡ್ತೀಯಾ? ಇಷ್ಟ ದಿನ ಎಷ್ಟ್ ಜನಕ್ಕೆ ಮೋಸ ಮಾಡಿಲ್ಲ ನೀನು. ನಾನು ಹಿಂಗ್ ಬೆಂಕಿ ಬರ್ಸ್ಬಿಡ್ತೀನಿ, ಹಂಗ್ ಬೆಂಕಿ ಬರ್ಸ್ಬಿಡ್ತೀನಿ, ನಾನ್ ಜೋಗಿ ಅಂದ್ಬಿಟ್ಟೆ. ಬಾ ಇವಾಗ ಪಂಚಾಯತಿ ಸೇರಿಸ್ತೀನಿ. ಊರ್ ಜನರ ಮುಂದೆ ನೀನ್ ಹೇಳ್ಬೇಕು, ಇಷ್ಟ ದಿನ ನಾನು ನಿಮ್ಗೆ ಮೋಸ ಮಾಡ್ಬಿಟ್ಟೆ, ನನ್ ಕ್ಷಮಿಸ್ಬಿಡಿ ಅಂತ ಹೇಳೋ ಕಾಲ್ ಹಿಡ್ಕೊಂಡು ನೋಡ ನೀನು ಊರು ಬಿಟ್ಟು ಹೋಯ್ತಾ ಇರ್ಬೇಕು ಜೋಗಿ. ಯಾವನ ಊರ್ ಬಿಟ್ಟು ಹೋಗೋನು ನನ್ನನ್ನ ಏನ್ ಅನ್ಕೊಂಡಿದ್ಯಲ್ಲೇ? ನಾನು ಬೆಂಕಿ ಕೆಂಡ. ನಾನು ಕೈ ಇಟ್ರೆ ಬೆಂಕಿ, ಕಾಲಲ್ಲಿ ಉಚ್ಚಿಟ್ರೆ ಬೆಂಕಿ, ನನ್ನ ಮೈಯ ಜ್ವಾಲಾಮುಖಿ. ಒಂದು ಕಡೆಯಿಂದ ಎರಡನ್ನು ಸುಟ್ಬಿಡ್ತೀನಿ ನನ್ನ ಲೇ ಇವನೇ ಬೆಂಕಿ ಕೆಂಡ ಅಂದ್ರೆ ಯಾಕೋ ಸುಮ್ಮನಿದ್ದೀರಾ? ಹಿಡ್ಕೊಂಡು ಕಳ್ಳ ಗುಜ್ರು ಹಿಂಗೆಲ್ಲ ಉಜ್ಜಿದ್ರ ಆಗಲ್ರು, ಇನ್ನು ಚಂದಾಗಿ ಉಜ್ರು. ಇಷ್ಟೊತ್ತು ಉಜ್ಜಿದ್ರು ಬೆಂಕಿನೇ ಬರ್ನಿಲ್ವಲ್ಲಪ್ಪ. ಇದೇನ್ಲ ಎಷ್ಟು ಉಜ್ಜಿದ್ರು ಬೆಂಕಿ ಬರ್ದೆ ನೆತ್ರ ಬಂದ್ಬಿಡ್ತು. ನಿನ್ನ ಹೆಸರನ್ನ ಬೆಂಕಿ ಮದ ಬದ್ಲಿಗೆ ರಕ್ತ ಬೀಜ ಸುರ ಅಂತ ಇಕ್ಕೊಂಬಿಡು. ನಾವು ಬೆಂಕಿ ಪಟ್ಟ ತಂದು ಬೆಂಕಿನ ಅಂಟಿಸ್ಕೊತೀವಿ. ಏಯ್ ನಡ್ರಲ್ಲ ಮಗ. ನನ್ನ ಮಕ್ಕಳು ಹಾಯಾಗಿ ಆಯಿ ಹೋಗ್ತಾ ಇದ್ದು ಕರ್ಕೊಂಬಂದು ಮುಕ್ಕು ತುಂಬಾ ಮುಳ್ಳಿನ ಮೊಳೆ ಹೊಡೆದು ಬಿಟ್ರಲ್ಲಪ್ಪ.